ನಮಸ್ತೆ ಫ್ರೆಂಡ್ಸ್, ಇವತ್ತಿನ ತಿಂಡಿಗೆ ಹಾಗೆ ಲಂಚ್ ಬಾಕ್ಸ್ಗೆ ಬರೋ ತರಹ ಕಪ್ಪು ಕಡಲೆಕಾಳನ್ನು ಹಾಕಿ ಪಲಾವ್ ಮಾಡ್ತಿದ್ದೀನಿ. ಮೊದಲು ನಾನಿಲ್ಲಿ 1 ಕಪ್ ನೆನೆಸಿದ ಕಡಲೆಕಾಳನ್ನು ತೊಳೆದು ಕುಕ್ಕರ್ನಲ್ಲಿ ಕಾಳು ಮುಳುಗೋವಷ್ಟು ನೀರು ಹಾಕಿ ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋಕೆ ಇಡ್ತಾಯಿದ್ದೀನಿ. ಕಡಲೆಕಾಳನ್ನು ಮಿನಿಮಮ್ 8 ಅವರ್ ಆದರೂ ನೀರಲ್ಲಿ ನೆನೆ ಹಾಕಬೇಕು. ಅಥವಾ ಬೆಳಗ್ಗೆ ತಿಂಡಿ ಮಾಡೋ ಪ್ಲ್ಯಾನ್ ಇತ್ತಂದರೆ ಓವರ್ ನೈಟ್ ಮಲಗೋಕ್ಕಿಂತ ಮುಂಚೆನೇ ಕಾಳು ತೊಳೆದ್ಬಿಟ್ಟು ನೆನೆ ಹಾಕಿದರೆ ಬೇಗ ಕಾಳು ಬೇಯುತ್ತೆ. ನಾನಿಲ್ಲಿ 1 ಕಪ್ ಬಾಸ್ಮತಿ ರೈಸ್ನ ತೊಳೆದು 5 ನಿಮಿಷ ನೆನೆ ಹಾಕ್ತಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಅಂತೇಳಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ 1.5 ಅಷ್ಟು ಈರುಳ್ಳಿನ ಚಿಕ್ಕಕ್ಕೆ ಸ್ಲೈಸಾಗಿ ಕಟ್ ಮಾಡಿ, ಹಾಗೆ ಇನ್ನು ಅರ್ಧದಷ್ಟು ಈರುಳ್ಳಿನ ಮಸಾಲೆ ರುಬ್ಕೊಳ್ಳೋದಕ್ಕಿಂತ ತೆಗೆದಿಡ್ತೀನಿ. ಜೊತೆಗೆ 2 ಚಿಕ್ಕ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತಣ್ಣೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಂತರ 2 ಚಿಕ್ಕ ಹುಳಿ ಟೊಮೆಟೊನೂ ಸಹ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಮಸಾಲೆ ರುಬ್ಬೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ 8ರಿಂದ 10 ಸಿಪ್ಪೆ ಬಿಡಿಸಿಟ್ಟ ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಶುಂಠಿ, 3 ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅಷ್ಟೇ ಕಡಲೆಕಾಳು ಸಹ ಬೆಂದಿರುತ್ತೆ. ಡೈರೆಕ್ಟಾಗಿ ನೆನೆಸಿದ ಕಾಳನ್ನೇ ಹಾಕಿ ಪಲಾವ್ ಮಾಡೋದಕ್ಕಿಂತ ಈ ಥರ ಬೇಯಿಸಿಟ್ಕೊಂಡಿರೋ ಕಾಳನ್ನು ಹಾಕಿ ಪಲಾವ್ ಮಾಡೋದ್ರಿಂದ ಕಾಳು ಸಹ ತುಂಬ ಸಾಫ್ಟಾಗಿ ಬೇಯುತ್ತೆ. ನಂತರ ಒಂದು ಕುಕ್ಕರ್ಗೆ 4ರಿಂದ 5 ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಕಾದ ನಂತರ ಸಾರಿನ ಸಾಮಾನು ಚಕ್ಕೆ, ಚಕ್ರಮೊಗ್ಗು, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಕಾಳು ಮೆಣಸು ಹಾಕಿ ಕೈ ಆಡಿಸ್ಕೋಬೇಕು. ನಂತರ ಅದಕ್ಕೇನೆ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಹೆಚ್ಚಿದ ಈರುಳ್ಳಿನ ಹಾಕಿ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕು. ಯಾವುದೇ ತರಕಾರಿ ಹಾಕಿದಾಗಲೂ ಸಹ ಪ್ರತಿ ಸಲನೂ 20ರಿಂದ 30 ಸೆಕೆಂಡು ಕೈ ಆಡಿಸ್ಕೊಳ್ಬೇಕು. ಅದಾದಮೇಲೆ ರುಬ್ಬಿಟ್ಟಂಥ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ತರಕಾರಿನೂ ಫ್ರೈ ಆಗೋವರೆಗೂ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಂಡಿರಬೇಕು, ಜಾಸ್ತಿ ಮಾಡ್ಕೊಳ್ಬಾರ್ದು, ಸೀದೋಗುತ್ತೆ. ನಂತರ ಹೆಚ್ಚಿಟ್ಟಂಥ ಟೊಮೆಟೊ ಸಹ ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಇದು ಒಂಥರ 1 ಪಾಟ್ ರೈಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರೋಟೀನ್ ರಿಚ್ ಆಗಿ ಕಡಲೆಕಾಳು ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ಹಾಗೆ ನಾನಿಲ್ಲಿ ಒಂದು ಮುಷ್ಟಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ಲೇವರ್ ಬಿಟ್ಕೊಳ್ಳೋವರೆಗೂ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಳು ಸಹ ನೀರು ಬಸಿದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ಥರದ ಮಸಾಲೆ ಪೌಡ್ರ್ ನಾನು ಯೂಸ್ ಮಾಡಿಲ್ಲ, ಆದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಂಡ್ಮೇಲೆ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಸಹ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೋಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸಹ ಯೂಸ್ ಮಾಡಿದ್ದೀನಿ. ಇವಾಗ ತೊಳೆದು ನೆನೆ ಹಾಕಿರೋಂಥ ಅಕ್ಕಿನ ತೆಗೆದುಬಿಟ್ಟು ನೀರು ಬಸಿದು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ 1 ಕಪ್ಪು. ನೀವು ಮನೇಲಿ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಬೋದು, ಅದರಲ್ಲೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಸಾಕಾಗುತ್ತೆ. ನಾನಿಲ್ಲಿ ನೀರಿನ ಬದಲಾಗಿ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆನಲ್ಲ ಅದೇ ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ, 2 ಕಪ್ಪನ್ನು. ಈ ಹಂತದಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಖಾರ ನಿಮ್ಗೆ ರುಚಿ ತಕ್ಕಷ್ಟು ಇದೆಯಾ ಅಂತಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ನಂತರ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಬರೋವರೆಗೂ ಕೂಗಿಸ್ಕೊಂಡು ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ನಿಮ್ಗೆ ಬೇಕಾದಷ್ಟು ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಕಡ್ಕೊಂಡು ಅದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಹಾಗೆ ಸೌತೆಕಾಯಿ ಮತ್ತು ಕಟ್ ಮಾಡಿರೋ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೇಕಂದರೆ ಕ್ಯಾರೆಟ್ ಹಾಕ್ಕೋಬೋದು, ಮತ್ತು ಉಪ್ಪು ಹಾಗೆ ಕಾಳು ಮೆಣಸಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಸರು ರಾಯ್ತ ಅಥವಾ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ಪಲಾವ್ ಕೂಡ ರೆಡಿಯಾಗಿರುತ್ತೆ. ಪಲಾವ್ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಪ್ಲಸ್ ಹೆಲ್ತಿ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.